ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅವೇಜಿಕ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ 2025 ಹಿಂಪಡೆಯುವಂತೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಪ್ರತಿಭಟನೆ ನಡೆಸಿತು. ನೂರಾರು ಮಹಿಳೆಯರು ಇಂದು ನಗರದ ಸಂಸದರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಮರು ನಾಮಕರಣದೊಂದಿಗೆ ಅನುಷ್ಠಾನಕ್ಕೆ ಉದ್ದೇಶಿಸಿದ ವಿಬಿಜಿ ರಾಮ್ಜಿ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಕಾರ್ಮಿಕರು, ಕಾರ್ಮಿಕ ಗುಂಪುಗಳು, ಚಿಂತಕರು ಹಾಗೂ ಹೋರಾಟಗಾರರ ಜೊತೆ ಸಮಾಲೋಚನೆ ನಡೆಸದೆ ಈ ಮಸೂದೆಯನ್ನು ರಚಿಸಲಾಗಿದೆ. ಉದ್ಯೋಗ ಖಾತ್ರಿಯನ್ನು ಕೇಂದ್ರ ಸರ್ಕಾರದ ಕೇಂದ್ರೀಕೃತ ಬಜೆಟ್ ಅನ್ನು ನಿಯಂತ್ರಿಸುವ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ. ನರೇಗಾ 2025 ಪ್ರಕಾರ ಸಾರ್ವತ್ರಿಕವಾಗಿದ್ದ ಕಾರ್ಮಿಕರ ಉದ್ಯೋಗ ಖಾತ್ರಿಯ ಹಕ್ಕನ್ನು ಕಸಿದುಕೊಂಡಿದೆ. ವಿಬಿಜಿ ರಾಮ್ಜಿ 2025 ಮಸೂದೆ 5(1) ಪ್ರಕಾರ ಕೇಂದ್ರ ಸರ್ಕಾರ ಸೂಚಿಸಿದ ಪ್ರದೇಶಗಳ ವಾಸಿಗಳಿಗೆ ಮಾತ್ರ ಸೀಮಿತವಾಗಲಿದೆ. ನರೇಗಾ 2025 ಪ್ರಕಾರ ಕೂಲಿ ಕಾರ್ಮಿಕರ ಬೇಡಿಕೆಗೆ ಅನುಗುಣವಾಗಿ ಕೆಲಸ ನೀಡುವ ರಾಯಚೂರು ವತಿಯಿಂದ ಇಂದು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ MJNRJ ಅಂತ ತೆಗೆದು ಜಿ ರಾಮ್ಜಿ ಅಂತ ಒಂದು ಕಾನೂನು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ನಮಗೆ ಇಷ್ಟು ದಿನ ಒಂದು ಉದ್ಯೋಗ ಖಾತ್ರಿ ಕಾನೂನು ಇದ್ದಾಗನೇ ಒಂದು 50 ದಿನ 2025-26 ನಮ್ಗೆ ಕೆಲಸ ಸಿಕ್ಕಿಲ್ಲ. ಆದರೆ ಈ ಕಾನೂನು ಹೆಸರು ಚೇಂಜ್ ಮಾಡೋಕ್ಕೆ ನಮಗೇನಿಲ್ಲ. ಬಟ್ ಜಿ ರಾಮ್ಜಿಯಲ್ಲಿ ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ತಂದಿದ್ದಾರೆ. ನೋಡೋ ರೀತಿಯಲ್ಲಿ ಅಂದರೆ ಇವರು ಬರೀ ನರೇಗಾ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಇದು ಪಕ್ಷ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಕೆಲವೊಬ್ರಿಗೆ ಅನಿಸಿದೆ. ಆದರೆ ಈಗ ಅದಿಲ್ಲ, ಒಳಗಡೆ ಬೇರೆ ಬೇರೆ ಕಾನೂನನ್ನು ಚೇಂಜ್ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ನಮಗೆ ಎಲ್ಲ ರೀತಿಯ 125 ದಿನ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ಪ್ರಸ್ತುತ ಒಂದು ಕಾನೂನು ಕಾಯ್ದೆ ಇದ್ದಾಗನೇ ನಮಗೆ ಎಲ್ಲ ಕಡೆ 50 ದಿನ ಕೆಲಸ ಸಿಕ್ಕಿಲ್ಲ. ಅದಕ್ಕೆ ಬೇರೆ ಬೇರೆ ಅವ್ರದ್ದೇ ಒಂದು ಸರ್ಕಾರನ ಮಾಡಿದ್ದಾರೆ. ಸರ್ಕಾರ ವಿಕೇಂದ್ರೀಕರಣ ಇತ್ತು, ಆದರೆ ಈಗ ಸರ್ಕಾರದ ಕೇಂದ್ರೀಕರಣ ಮಾಡ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳ ಹಕ್ಕುಗಳನ್ನು ತೆಗೆದಿದ್ದಾರೆ. ಬೇರೆ ಬೇರೆ ವಿಷಯಗಳನ್ನು 15 ದಿನದೊಳಗೆ ಕೆಲಸ ಕೊಡ್ತೀವಿ, ನಾವು ಅವ್ರದ್ದೇ ಆದ ಒಂದು ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಆಯ್ದ ಒಂದು ಜಿಲ್ಲೆಗಳಲ್ಲಿ ಆಯ್ದ ಒಂದು ಆಯ್ಕೆಯಲ್ಲಿ 5G ಅಂತ ಒಂದು ಕಾನೂನಲ್ಲಿ ಆಯ್ದ ಒಂದು ಅವರೇ ಒಂದು ಕೆಲಸಗಳನ್ನು ಕೊಡ್ತಾರೆ. ಅವರೇ ಒಂದು ಮಾದರಿ ಕೊಟ್ಟು ಆ ಕಾನೂನಲ್ಲಿ ಅವ್ರು ಹೇಳಿದ ಪ್ರಕಾರ ನಾವು ಕೆಲಸ ಮಾಡಬೇಕು. ಆಯಾದಲ್ಲಿ ಆಮೇಲೆ 60 ದಿನ ಕೆಲಸ ಕೊಡಲ್ಲ. ಕೃಷಿ ಆಧಾರಿತ ಕೆಲಸ ಏನು ಚಾಲು ಆಗ್ತದೆ ಅವತ್ತು 60 ದಿನ ನಾವು ಕೆಲಸ ಕೊಡೋಕ್ಕಾಗಲ್ಲ. ಅಂದರೆ ನಮ್ಮ ರಾಯಚೂರು ಕಡೆ ಅಥವಾ ನಮ್ಮ ಬರಗಾಲ ದೇಶ ನಮ್ಮ ಕಡೆ 60 ದಿನ ಜನ ಕೆಲಸ ಮಾಡೋಕ್ಕಾಗ್ತಿರ್ತದೆ. ಯಾಕಂದರೆ ಹೋದ ವರ್ಷ ನಾವು ಮಾಡಿದ್ವಿ ಬರಗಾಲದಲ್ಲಿ. ಆದರೆ ಅವ್ರು ಏನಂದ್ರೆ ಆ ಒಂದು 2 ತಿಂಗಳ ಜನ ರೆಸ್ಟಲ್ಲಿ ಇರಲಿ, ಅಲ್ಲಿ ಬರೀ ಹೆಣ್ಮಕ್ಳು ಇರ್ತಾರೆ, ಎಲ್ಲ ಕೃಷಿ ಇದ್ದವ್ರು ಇರಲ್ಲ, ಬೇರೆ ಭಾಳ ಜನಕ್ಕೆ ಅನ್ಯಾಯ ಆಗ್ತದೆ. ಈ ಒಂದು ಜಿ ರಾಮ್ಜಿ ಕಾನೂನನ್ನು ಮಸೂದೆಯನ್ನು ಹಿಂದಕ್ಕೆ ತಕ್ಕೊಳ್ಬೇಕು. ನಾವು ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಿದ್ವಿ ಸಂಘಟನೆಗಳಿಂದ. ಇದನ್ನು ವಿರೋಧಿಸಿ MJNRJಯನ್ನು ಅದನ್ನೇ ಕಂಟಿನ್ಯೂ ಮಾಡಿರಿ. ಮತ್ತು ಜಿ ರಾಮ್ಜಿ ಅಂತಂದು ಒಂದು ಧರ್ಮದ ಹೆಸರ ಮೇಲೆ ಹೋಗ್ಬೇಡ್ರಿ, ಅದನ್ನು ನೀವು ಬೇರೆ ಯಾವುದಾದ್ರೂ ಹೆಸರು ಇಟ್ಕೊರಿ. ಬಟ್ ಈ ಕಾನೂನು ಒಳಗಡೆ ಜಿ ರಾಮ್ಜಿ ಅಂತ ಮಾಡಿದರೆ ಕಾನೂನುಗಳು ಭಾಳಷ್ಟು ತಿದ್ದುಪಡಿ ಮಾಡಿದ್ದಾರೆ. ಅದರ ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಯಚೂರಲ್ಲಿ. ನಮ್ಮ ಹೆಸರು ಮಾರೇಮ್ ಅಂತ, ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಕಾರ್ಯಕರ್ತರು. ಆಚರಣೆ ನಿವಾರಣೆ ಮಾಡ್ಬೇಕಂತ ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇತ್ತು. ನಮ್ಗೆ ಏನು ಪರಿಶಿಷ್ಟ ಜಾತಿ ವ್ಯವಸ್ಥೆ ಇವತ್ತು 1900 ಕಾಯ್ದೆಯ ಪ್ರಕಾರ ನಾವೇನು ಪರಿಶಿಷ್ಟ ಜಾತಿಗಳು ಅಥವಾ ಶೆಡ್ಯೂಲ್ ಕಾಸ್ಟ್ ಏನು ಅಂತೀವಲ್ಲ, 1985ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಅಸ್ಪೃಶ್ಯತೆ ಆಚರಣೆ ಬೆಳೆದು ಬಂದಿತ್ತು. ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಶತಮಾನಗಳಿಂದ ಬರೀತಾರೆ ಅಂತ ಹೇಳ್ತಾರಲ್ರಿ, ಅದು ಅಲ್ಲ. ಕರೆಕ್ಟ್ ಡೇಟ್ ಅಂತ ಹೇಳ್ತಾರೆ 2ನೇ ಶತಮಾನ 1985ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬೆಳೆದು ಬಂದಿದ್ದು ಪಶ್ಚಿಮ ಬಂಗಾಳ ಪ್ರಾಂತ ಏನು ಮುಂಚೆ ಇತ್ತಲ್ಲ ಅಲ್ಲಿ ಬಂದಿದ್ದದು. ಸೊ ಅವಾಗ ನಮ್ಮ ಟರ್ಮು ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ ಅಸ್ಪೃಶ್ಯರು ಅಂತ ಇರಲಿಲ್ಲ. ಅವಾಗ ಚಾಂಡಾಲ ಅಂತ ಸಿಕ್ತು. ಸೊ ಅದು
ಹಳ್ಳಿಯವರು ಗೌಡ್ಸಣ್ಣವ್ರು ಬೆಳೆಸಿರ್ತಾರ, ಆ ಹುಡುಗ ಮನೆ ಹುಡುಗ ಚಿಕ್ಕ ಹುಡುಗ ಏನಾದ್ರು ಮಾಡ್ಲಾಕ ಕೆಲಸ ಮಾಡ್ಬಿಟ್ಟಂತ ಏನಂತಂದ್ರೆ ಹಂಗಾಗಿ ಮಗನ ಚಾಂಡಾಲ ಮಾಡ್ದಂಗೆ ಮಾಡ್ತೀಯ ಅಂತ ಹೇಳ್ತಿದ್ರು. ಸೊ ಚಾಂಡಾಲ ಇಸ್ ನಥಿಂಗ್ ಬಟ್ ಅಂತ ಏನಂತಂದ್ರೆ ಒಂದ್ ಟೈಪ್ ಮನುಷ್ಯರು ಮತ್ತೆ ದೇವರಿಂದ ದೂರ ಸೇರಿದು ರಾಕ್ಷಸ ಇದ್ದಲ್ಲ ಅವ್ರು ಗುರುತಿಸಿದ್ದು ಮನುಸ್ಮೃತಿಯಲ್ಲಿ. ಅವ್ರ ಸಂಘಟನೆ ಏನಂತಂದ್ರೆ ಬಾಬಾ ಸಾಹೇಬ್ ಅವರು ಹುಟ್ಟಿದ ತಕ್ಷಣ ಈ ಸಮಾಜಕ್ಕೆ ಏನೇನಿಲ್ಲ, ಒಂದು ಶಿಕ್ಷಣ, ರಾಜಕೀಯ ಮತ್ತೆ ಉದ್ಯೋಗ ಮತ್ತೆ ನಾಗರಿಕ ಹಕ್ಕುಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ ಇಂಡಿಯಾ ಸರ್ಕಾರದಿಂದ ಸೌಲಭ್ಯ ಪಡ್ಕೊಂಡ್ರು. ಸೊ ಅವಾಗ 16 ಆಗಸ್ಟ್ 1932 ನಲ್ಲಿ ಆಫ್ಟರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1932 ಆದ್ಮೇಲೆ ಮೆಜೆಸ್ಟಿಕ್ ಗವರ್ಮೆಂಟ್ ರಾಮ್ಸೆ ಮೆಕ್ಡೊನಾಲ್ಡ್ ಏನಂದ್ರೆ ಪ್ರಧಾನಮಂತ್ರಿಗಳು ಇದ್ರಲ್ಲ ಭಾರತ ದೇಶಕ್ಕ, ಅವರು ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡ್ತಾರೆ. ಸೊ ಆ ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡೋದು ಹೇಗಿತ್ತಂತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲಿಂಗ್ಸೂರು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಸೊ ಡಬಲ್ ಎಲೆಕ್ಟೋರೇಟ್ಸ್ ಕೇಳಿದ್ರೆ ಅಲ್ಲಿ ಡಬಲ್ ವೋಟಿಂಗ್. ಸೊ ಅಲ್ಲಿ ಲಿಂಗ್ಸೂರಲ್ಲಿ ಒಂದು ಜನರಲ್ ಇರ್ತಿತ್ತು, ಒಂದು SC ಇರ್ತಿತ್ತು. ಸೊ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಹೇಗಿತ್ತಂತೆ ಅಂತಂದ್ರೆ 2 ವೋಟ್ ಇತ್ತು, ಒಂದು ರಿಸರ್ವ್ ಮತ್ತೆ ಇನ್ನೊಂದು ಜನರಲ್. ಮತ್ತೆ ರಿಸರ್ವ್ ನಲ್ಲಿ ವೋಟಿಂಗ್ ಪ್ಯಾಟರ್ನ್ ಹೇಗಿತ್ತಂತೆ ಅಂತಂದ್ರೆ ಕಮ್ಯುನಲ್ ಎಲೆಕ್ಟೋರೇಟ್ಸ್ ಅಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇದೆ ಅಂತಂದ್ರೆ ಬರೀ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಇರ್ಬೇಕಲ್ಲಿ, ಬೇರೆ ಯಾರು ಬೇಕಾಗಿಲ್ಲ. ಮತ್ತೆ ವೋಟ್ ಯಾರು ಮಾಡ್ಬೇಕಂತ ಅಂತಂದ್ರೆ ಓನ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮಾಡ್ಬೇಕು. ಜನರಲ್ ಅಲ್ಲಿ ಎಲ್ಲ ಮಾಡ್ಬೋದು, ಎಲ್ಲ ನಿಂದಿರ್ಬೋದು. ಆದ್ರೆ ಅಂಬೇಡ್ಕರ್ ಅವರು ಇದನ್ನ ಪಡ್ಕೊಂಡಿದ್ರು. ಯಾಕಂತ ಅಂತಂದ್ರೆ ಈಗ KH ಮುನಿಯಪ್ಪ ಆಗಲಿ, HR ಆಗಲಿ, ಗೋವಿಂದ ಕಾರಜೋಳ ಆಗಲಿ, ಮತ್ತೆ ಬೇರೆ ಯಾವುದೇ ಪರಮೇಶ್ವರ್ ಆಗಲಿ, ಎಷ್ಟು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಶೆಡ್ಯೂಲ್ ಕಾಸ್ಟ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾರಲ್ಲ, ಅವ್ರು ಏನಂತಾರೆ ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಏನಾದ್ರು ಸಮಸ್ಯೆ ಹೇಳಕ್ ಹೋದ್ರೆ ನೀವು ಒಂದೇ ಓಟ್ ಹಾಕಿರಿ ನಂಗ ಅವ್ರು ಆಗ್ಯಾರ ಅವ್ರಿಗೂ ಮಾಡ್ತೀವಿ ಅಂತ ಹೇಳ್ತಾರ. ಸೊ ಇದು ಅಲ್ಲಿ ಮಾರ್ಪಾಡಾಗಿ ಸಲುವಾಗಿ ಇವತ್ತು ಇವ್ರು ಬಾಯ ಬರ್ತದ. ಸೊ ಇದು ಸಮಸ್ಯೆ ಆಗ್ಬಾರ್ದಂತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ತಗೊಂಡಿದ್ರು. ಅವರು ಏನು ಕಮ್ಯುನಲ್ ಎಲೆಕ್ಟೋರೇಟ್ಸ್. ಆಮೇಲೆ ಗಾಂಧೀಜಿ ಅವ್ರು ಏನಂತ ಅಂತಂದ್ರೆ ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಬ್ರಿಟಿಷ್ ಗವರ್ಮೆಂಟ್ ಲೆಟರ್ ಬರೀತಾರೆ ಏನಂತೇಳಿ, ನೀವು ಇವ್ರಗ ಕಮ್ಯುನಲ್ ಎಲೆಕ್ಟೋರೇಟ್ಸ್ ಗ್ರಾಂಟ್ ಮಾಡಬಾರ್ದ್ರಿ, ಇವರು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಇಮಿಡಿಯೇಟ್ ಆಗಿ ಕ್ವಶನ್ ರೈಸ್ ಮಾಡ್ತಾರೆ, ನಮ್ಮನ್ನ ನೀವು ಹಿಂದೂಗಳು ಅಂತ ಹೇಳ್ತಿರೋದು ಅಂತಂದ್ರೆ ನಮ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಇಲ್ಲ, ದೇವಾಲಯ ಪ್ರವೇಶ ಇಲ್ಲ, ಧರ್ಮ ಓದಂಗಿಲ್ಲ, ಮತ್ತೆ ಏನು ಆಸ್ತಿ ಮಾಡೋಂಗಿಲ್ಲ. ಸೊ ಹಿಂಗೆ ಇದ್ದಾಗ ನೀವೆಂಗ ನಮ್ಮನ್ನ ಹಿಂದೂಗಳು ಅಂತ ಹೇಳ್ತೀರಿ, ಮೇಲ್ಜಾತಿಯವ್ರಿಗೆ ನಮ್ಗೆ ಸಮಾನವಾದ ಹಕ್ಕುಗಳಿದ್ದಾವ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಏನ್ ಮಾಡ್ತಾ ಇರ್ತಾರೆ ಗಾಂಧೀಜಿ ಅವರು ಕಂಟಿನ್ಯೂಸ್ ಆಗಿ ಒಂದು 20th ಸೆಪ್ಟೆಂಬರ್ 4 ಡೇಸ್ ಧರಣಿ ಕುಂತಿರ್ತಾರೆ. ಸೊ ಧರಣಿ ಕುಂತ ಮೇಲೆ 24th ಸೆಪ್ಟೆಂಬರ್ 1932 ಏನಾಗ್ತದೆ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ವೈದ್ಯೆಯ ಹಿಜಾಬ್ ಎಳೆದಿರುವ ಸಂಘಟನೆಯನ್ನು ಖಂಡಿಸಿ ವಾಕ್ಫ್ ಪ್ರೊಟೆಕ್ಷನ್ ಸಂಘ ಜಿಲ್ಲಾ ಘಟಕದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಿತೀಶ್ ಕುಮಾರ್ ಅವರು ಮುಸ್ಲಿಂ ಮಹಿಳಾ ವೈದ್ಯರ ನೇಮಕಾತಿ ಪತ್ರವನ್ನು ವಿತರಿಸುವಾಗ ಒಪ್ಪಿಗೆ ಇಲ್ಲದೆ ಮುಸ್ಲಿಂ ಮಹಿಳಾ ಹಿಜಾಬ್ ಅನ್ನು ಕೈಯಿಂದ ಎಳೆದ ಅಸಹಕಾರ ಕೃತ್ಯವನ್ನು ಖಂಡಿಸಿದರು. ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯರ ಘನತೆ ಮತ್ತು ನಮ್ರತೆಯನ್ನು ಗೌರವಿಸಬೇಕಿದೆ. ಅಧಿಕಾರವು ಅವರ ಗಡಿಗಳನ್ನು ಉಲ್ಲಂಘಿಸಲು ಅನುಮತಿ ನೀಡುವುದಿಲ್ಲ. ನಿತೀಶ್ ಅವರು ಮಹಿಳೆಯ ಬಳಿ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಸಂಘದ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಾಯಬ್ ಹಾಗೂ ಕಾರ್ಯದರ್ಶಿ ತೌಸಿಫ್ ಅಹಮದ್ ಮಾತನಾಡಿ, ಇಂತಹ ಕ್ರಮಗಳು ಸಂವಿಧಾನ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿವೆ ಎಂದರು. ನಿತೀಶ್ ಕುಮಾರ್ ಮುರ್ದಾಬಾದ್, ಇರುವಂತ ಒಬ್ಬ ನಾಯಕ, ಒಬ್ಬ ಮಹಿಳೆಗೆ, ಭಾರತದ ಮಹಿಳೆಗೆ ಆಗಿರುವಂತ ಅನ್ಯಾಯ ಬಗ್ಗೆ ಶರವನ್ನು ಎಳೆಯುವಂತ ರೀತಿ ಅವನು ಔಷಧ ದೌತ್ಯ ರಕ್ಷಾ ಭಾರತ ದೇಶದ ರಕ್ತ ಇರ್ಲಿಕ್ಕಿಲ್ಲ ಅವನಲ್ಲಿ. ಯಾಕಂದ್ರೆ ಬ್ರಿಟಿಷರ ಬೆತ್ತಲೆ ಇರುವಂತದ್ದು ಬ್ರಿಟಿಷರ ಚಾಳಿ. ಭಾರತೀಯರು ಯಾವತ್ತು ತನ್ನ ಮೈಯನ್ನು ತನ್ನ ಸರವಸ್ತ್ರವನ್ನು ಕಾಪಾಡಿಕೊಂಡಿರ್ತಾರೆ. ಅದಕ್ಕೆ ಎಳೆಯುವಂತ ರೀತಿ ಆ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರು. ಅವರಿಗೆ ಶಿಕ್ಷೆ ಆಗ್ಬೇಕು, ಕೇವಲ ಕ್ಷಮೆ ಕೇಳೋದ್ರಿಂದ ಆಗಲಾರದು ಅಂತೇಳಿ ನಾವು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಬೇಡಿಕೆಗಳನ್ನು ಇಡ್ತೀವಿ. ನಮ್ಮ ರಾಯಚೂರು ಮಹಿಳೆಯರ ವತಿಯಿಂದ ನಾವೊಂದು ರಿಕ್ವೆಸ್ಟ್ ಅನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಯಾಕಂದ್ರೆ ನಾವು ರಾಷ್ಟ್ರಪತಿಗಾದ್ರೆ ಕಳಿಸಿದ್ರೆ ಕೂಡ ಏನೂ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಇವು ಚುನಾಯಿತರು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಈ ದೇಶದ ಪ್ರಧಾನಿ ಆಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಮಿಂಗಲಾಗಿರ್ತಾರೆ. ಒಂದು ಮಹಿಳೆಗೆ ಆಗಿರುವಂತ ಅನ್ಯಾಯನ ಸರಿಪಡಿಸ್ಬೇಕಂದ್ರೆ ಕೇವಲ ನಮ್ಮನ್ನು ನಂಬಿಕೆ ಇರುವುದು ಕೇವಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾತ್ರ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
ಇಲ್ಲ, ಅದು ಅವ್ರ ಉದ್ದೇಶ ಏನಿತ್ತೆಂಬುದು ಅವರಿಗೆ ಗೊತ್ತಾಗಿರುವಂತದ್ದು. ನಾವು ಮುಸ್ಲಿಮರು ಅಂತೇಳಿ ಹೇಳೋದಿಲ್ಲ. ಒಬ್ಬ ಮಹಿಳೆ, ಈ ಭಾರತೀಯ ಮಹಿಳೆಯನ್ನ ಆಗಿರುವಂತ ಅನ್ಯಾಯಕ್ಕೆ ಸರಿಪಡಿಸಬೇಕು. ಆಕೆ ಮುಸ್ಲಿಂ ಅಂತೇಳಿ ಅಲ್ಲ, ಕೇವಲ ಮುಸ್ಲಿಂ ಅಷ್ಟೇ ಶರವಸ್ತ್ರವನ್ನು ಹಾಕೊಳ್ಳಲ್ಲ. ಈ ದೇಶದಲ್ಲಿ ರಾಜಸ್ಥಾನಿ ತಮ್ಮ ರೀತಿಯಲ್ಲಿ ಹಾಕಂತಾರೆ, ಮುಸ್ಲಿಮರು ತನ್ನ ರೀತಿಯಲ್ಲಿ ಹಾಕಂತಾರೆ. ನಮ್ಮ ಹಳ್ಳಿಗಳಲ್ಲಿ ತನ್ನ ತಲೆಯಲ್ಲಿ ಹಾಕುವಂತ ಶರವಸ್ತ್ರ ಇರುತ್ತೆ. ಹಲವಾರು ರೂಪ ಇದಾವೆ ಅದರಲ್ಲಿ. ಅದು ಒಂದು ಭಾರತೀಯರಿಗೆ, ಅದು ಒಂದು ಮುಸಲ್ಮಾನರಿಗೆ ಇರುವಂತ ಬುರ್ಕಾ ಎಂಬುದು ಒಂದು ಶರವಸ್ತ್ರ. ಅದು ಏನಿಲ್ಲ, ಶರವಸ್ತ್ರ ಹುಟ್ಟುವುದು ಇನ್ನೊಂದು ಅಧಿಕಾರ ಇಲ್ಲ. ತನ್ನ ಮಾಡ್ಕೊಂಡಿರುವಂತ ಗಂಡ ಕೂಡ ಆ ಶರವಸ್ತ್ರ ಮುಟ್ಟಬೇಕಂದ್ರೆ ಕೇಳಿ ಮುಟ್ಟಬೇಕಾಗುತ್ತೆ. ಯಾವುದೋ ಒಬ್ಬ ಮನುಷ್ಯ ಇಲ್ಲ ಬಹಿರಂಗ ಸಭೆಯಲ್ಲಿ ಒಂದು ನ್ಯಾಯ ಕೊಡುವ ಇದನ್ನು ಕರೆಸಿ ಅವರು ಶರವಸ್ತ್ರ ಮುಟ್ತಾರೆ ಅಂದ್ರೆ ಇದಾಗಿರುವಂತ ದೊಡ್ಡ ಅನ್ಯಾಯ ಅಲ್ವಾ? ಕ್ಷಮೆ ಕೇಳಿದಾರೆ. ಕ್ಷಮೆ ಕೇಳೋದಲ್ರಿ, ಮಾಡಿ ಕ್ಷಮೆ ಕೇಳೋದೇನು? ಶಿಕ್ಷೆ ಆಗ್ಬೇಕಲ್ಲ. ಕ್ಷಮೆ ಕೇಳೋದು ಸರಳತೆ ಅವರಿಗೆ. ಕ್ಷಮೆ ಎಂಬುದು ಉಪಾಯ ಅಲ್ಲ. ತಪ್ಪು ಮಾಡಿ ಕ್ಷಮೆ ಅನ್ನೋದು ಉಪಾಯ ಅಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೇಳ್ತಾ ಇರೋದು ಶಿಕ್ಷೆ ಒದಗಿಸಿ ಕೊಡಬೇಕು. ಅವರಿಗೆ ಶಿಕ್ಷೆ ಆಗ್ಬೇಕು. ಯಾಕೆ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಏನಾದ್ರೂ ಮುಟ್ಬೋದಾ? ಯಾರಿಗಾದ್ರೂ ಮುಟ್ಬೋದಾ? ಉತ್ತರ ಹೇಳ್ತಾ ಇಲ್ಲ, ಯಾರು ಧಿಕ್ಕಾರ ಮಾಡ್ತಾ ಇಲ್ಲ. ಯಾಕೆ? ನಿಮ್ಮ ಮನೆಯಲ್ಲಿ ಹೆಣ್ಮಗಳಿಲ್ವಾ? ನಿಮ್ಮ ತಾಯಿ ನಿಮ್ಗೆ ಹುಟ್ಟಿಸಿದಾರಲ್ಲ, ಅವಳು ಹೆಣ್ಣಲ್ವಾ? ನಿಮ್ಗೆ ಸಹೋದರಿ ಇಲ್ವಾ? ನೀವು ಹೆಣ್ಣಿಂದಲೇ ಹುಟ್ಟಿ ಬಂದಿದ್ದೀರಾ? ನೀವು ಮದುವೆ ಯಾರನ್ನ ಆಗಿದ್ದೀರಾ? ಒಂದು ಗಂಡಸನ್ನೇ ಮದುವೆ ಆಗಿದ್ದೀರಾ? ನಾ ಇದು ಕೇಳ್ಬೋದಲ್ಲ ನಿಮ್ಗೆ? ಯಾಕೆ? ಎಲ್ಲ ಯಾರ ಹತ್ರನು ಮನುಷ್ಯತ್ವ ಇಲ್ಲ. ಯಾವ ಕಾನೂನಲ್ಲಿ ಇದು ಹೇಳಿ, ನನಗೆ ಹೇಳಿ. ನನಗೆ ಗೊತ್ತಿರ್ಲೇನು, ನೀವೇ ಹೇಳಿ. ಯಾವ ಕಾನೂನಿದೆ ಇದು ಅಪ್ಪಣೆಯಿಂದ ಅವಳ ಉಡುಪನ್ನು ಅವಳನ್ನು ಮುಟ್ಟುವ ಅಧಿಕಾರ ಯಾವ ಕಾನೂನಲ್ಲಿದೆ? ಯಾವ ವಿಧಿ ಹೇಳುತ್ತೆ? ಯಾವ ಮಸೂದೆ ಹೇಳುತ್ತೆ? ಕಾನೂನನ್ನ ತಮ್ಮ ಮನಸ್ಸಿಗೆ ಹಾಗೆ ತಿರುಗಿ ಹಾಕಿ ಎದ್ವಾ ಮಾಡಿ ತಿದ್ದುಪದಿ ಮಾಡಿ ಈ ರೀತಿ ಮಾಡ್ತಾ ಇದ್ದೀರಲ್ಲ, ಇಂತ ತುಂಡ ನಾಯಕರಿಗೆ ಸೀಟ್ ಮೇಲೆ ಕೂರಿಸ್ತಾ ಇದ್ದೀರಲ್ಲ, ದೇಶದ ವ್ಯವಸ್ಥೆಯನ್ನು ಹದಗೆಡಿಸ್ತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಬರಬೇಕು. ಬರ್ಬೇಕಂದ್ರೆ ಅದ್ರಲ್ಲಿ ಅರ್ಹತೆಗಳು ಇರ್ತವೆ, ಅದನ್ನ ಓದ್ಬೇಕಲ್ಲ. ದಿವಾಳಿ ಆಗಿರ್ಬಾರ್ದು, ಮನಸ್ಥಿತಿ ಚೆನ್ನಾಗಿರ್ಬೇಕು. ಅಂಥವರಿಗೆ ನಾವು ಆಯ್ಕೆ ಮಾಡ್ಬೇಕು, ಅಂಥವರಿಗೆ ನೇಮಕ ಮಾಡ್ಬೇಕು. ಇದು ಗೊತ್ತಿಲ್ವಾ? ಮಾನಸಿಕ ಸ್ಥಿತಿ ಕಡಿಮೆ ಇದ್ದವರಿಗೆ ಯಾಕೆ ತಂದು ಕೂರಿಸ್ಬೇಕು ಉನ್ನತ ಸ್ಥಾನದಲ್ಲಿ? ಗೊತ್ತಿಲ್ವಾ ಇದು? ಇಲ್ಲಿ ಸೈಕಲ್ ಪಂಚರ್ ಮಾಡೋರ್ಗನ್ ಕೇಳಿದ್ರೆ ನಾವು ಅವ್ರಿಗೆ ಹೇಳ್ತಾರೆ ಇದು ಸರಿ ಏನಂತದ್ದು, ಇದು ಸರಿಯಲ್ಲ, ಇದು ಇನ್ನೊಬ್ಬರ ಪರ್ಮಿಷನ್ ಇಲ್ಲದೆ ಇನ್ನೊಬ್ಬರಿಗೆ ಟಚ್ ಮಾಡೋದು ಸರಿಯಲ್ಲ ಅಂತ ಅವ್ರಿಗೆ ಇರೋ ನಾಲೆಜು ನಿಮಗೆ ಬೇಡವಾ? ನೀವು ಜವಾಬ್ದಾರಿಯುತ ಮನುಷ್ಯರು. ನೀವು ಎಲ್ಲೋಗಿದ್ದೀರಾ? ಎಲ್ರು ನಿಮ್ಮ ಮನೆಯಲ್ಲಿ ಯಾರು ಇಲ್ವಾ? ಇದು ದೇಶದ ಗಟ್ಟಿ ಯಾವ ಕಡೆ ತಗೊಂಡು ಹೋಗ್ತಾ ಇದ್ದೀರಾ ನೀವು?